ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡೋಣ ಅಂದರೆ ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ರೀಸ್ನಿಂಗಲ್ಲಿ ಬಾಕಿ ಇರುವ ಟಾಪಿಕ್ಸ್ನ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಇವತ್ತಿಂದ ಇನ್ನು ಯಾವ್ಯಾವ ಟಾಪಿಕ್ ಬಾಕಿ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ನಂಬರ್ ಅನಾಲಜಿ, ಆಲ್ಫಾಬೆಟ್ಸ್ ಅನಾಲಜಿ, ಬ್ಲಡ್ ರಿಲೇಷನ್ಶಿಪ್ ಮತ್ತು ನಂಬರ್ ಸೀರೀಸ್, ಇಷ್ಟು ಟಾಪಿಕ್ಗಳು ನಿಮಗೆ ಬಾಕಿ ಇದ್ದಾವೆ. ಆಲ್ರೆಡಿ ರೀಸ್ನಿಂಗಲ್ಲಿ 3 ಟಾಪಿಕ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಯಾವುದ್ಯಾವ್ದು ಅಪ್ಲೋಡ್ ಆಗಿದೆ? ಡೈರೆಕ್ಷನ್ ಪ್ರಾಬ್ಲಮ್ ಅಪ್ಲೋಡ್ ಆಗಿದೆ. ಇನ್ನೊಂದು ಟಾಪಿಕ್ ಯಾವುದು ಆಡ್ ಒನ್ ಔಟ್ ಕೂಡ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿ ಇದೆ, ಹೋಗಿ ನೋಡಿ. ಇವತ್ತೇನಿದೆ ಈ ಕ್ಲಾಸಲ್ಲಿ ನಾವು ನಂಬರ್ ಅನಾಲಜಿ ನೋಡೋಣ. ಈ ನಂಬರ್ ಅನಾಲಜಿ ಆದಮೇಲೆ ನೆಕ್ಸ್ಟ್ ಡೇ ಏನಿದೆ ನಾಳೆ ಲೆಟರ್ ಅನಾಲಜಿ ನೋಡೋಣ. ಏನಿದೆ ಇದು ಅನಾಲಜಿ? ನಂಬರ್ ಅನಾಲಜಿ ಅಂದರೆ ಮೊದಲು ನಿಮಗೆ ಏನಂತ ಗೊತ್ತಿರಬೇಕು. ಇದು ನಂಬರ್ ಅನಾಲಜಿ ಅಂದರೆ ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಈ ಟಾಪಿಕ್ನ ಮಿಸ್ಸಿಂಗ್ ನಂಬರ್ ಅಂತಲೂ ಕರೀತಾರೆ. ನಂಬರ್ ಅನಾಲಜಿ ಅಂದರೆ ಇಷ್ಟೇ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. 4 ಗ್ರೂಪ್ ಕೊಟ್ಟಿರ್ತಾರೆ. ಆ 4ರಲ್ಲಿ 1 ಮಿಸ್ಸಿಂಗ್ ಆಗಿರುತ್ತೆ, ನಂಬರು 3 ಮಾತ್ರ ಇರುತ್ತೆ. ಅದರಲ್ಲಿ ಒಂದನ್ನು ಮಿಸ್ ಆಗಿರೋದನ್ನ ನೀವು ಹುಡುಕಬೇಕಾಗುತ್ತೆ. ಯಾವ ಥರ ಅಂದರೆ ಏನಿದೆ ಈ 167 ಮತ್ತು 14 ಒಂದು ಗ್ರೂಪ್ ಆಗಿರುತ್ತೆ. ಈ 2 ಸೆಟ್ಟಿಗೆ ಏನು ರಿಲೇಷನ್ ಮತ್ತು ಏನು ರೂಲ್ ಅಪ್ಲೈ ಆಗಿದೆ ಅನ್ನೋದನ್ನ ನೀವು ಫಸ್ಟು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ ಅದೇ ರೂಲ್ನ ನೀವು ಸೆಕೆಂಡಲ್ಲಿ ಅಪ್ಲೈ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಮತ್ತು ನಿಮಗೆ ಸ್ಟಡಿಗೆ ಫ್ರೀ ಮೆಟೀರಿಯಲ್ಸ್ ಮತ್ತು ಪ್ರಾಕ್ಟೀಸ್ಗೆ ಅಂತ ಶೀಟ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಎಲ್ಲ ಈಗೇನಿದೆ ಕ್ಲಾಸ್ ಮಾಡಿರೋ PDF-ನ ನಾನು ಕ್ಲಾಸ್ ಅಪ್ಲೋಡ್ ಆದಮೇಲೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಏನಿದೆ ಫಸ್ಟ್ನ ಕ್ವಶನ್ ಏನಿದೆ 167 ಮತ್ತು 14, ಇನ್ನು ನೆಕ್ಸ್ಟು 143 ಅಂತ ಇದೆ. ಈ 167 ಮತ್ತು 14ಕ್ಕೆ ಏನು ರಿಲೇಟೆಡ್, ಏನು ಸಂಬಂಧ ಇದೆ, ಏನು ರೂಲ್ ಅಪ್ಲೈ ಆಗಿ ಇದು 2 ನಂಬರು ಕ್ರಿಯೇಟ್ ಆಗಿದೆ ಅನ್ನೋದನ್ನ ನೀವು ಮೊದಲು ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ಅದೇ ಪ್ಯಾಟ್ರನ್ ಮೇಲೆ ನಾವು ಈ 143ಕ್ಕೆ ಅಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಏನಾಗಿದೆ, ಏನಾಗಿರ್ಬೋದು ಇಲ್ಲಿ ಲಾಜಿಕ್ಕು ಮತ್ತು ಟ್ರಿಕ್ ಅನ್ನೋದು ನೋಡೋದಾದರೆ 167 ಇದ್ದಿದ್ದು 14 ಆಗಬೇಕು ಅಂದರೆ ಏನಾಗಿದೆ ಅಲ್ಲಿ? ನಿಮಗೆ ನಾನು 2 ಸೆಕೆಂಡ್ ಟೈಮ್ ಕೊಡ್ತೀನಿ. ನೀವೇ ನಿಮ್ಮ ಕೈಯಿಂದ ಮೊದಲು ಟ್ರೈ ಮಾಡಿ ಆನ್ಸರ್ ನಾನು ಮಾಡಾದ್ಮೇಲೆ ನೋಡಿ, ಪ್ರಾಬ್ಲಮ್ ಬಿಡಿಸಾದ್ಮೇಲೆ ನೋಡಿ ನೀವು ಮಾಡಿದ್ದು ಕರೆಕ್ಟ್ ಆಯ್ತಾ ಇಲ್ಲ ಅಂತ ನೀವು ನೋಡ್ಕೊಳ್ಳಿ. ಓಕೆ, ಇವಾಗ ಪ್ರಾಬ್ಲಮ್ ಬಿಡಿಸುವ. ಏನಿದೆ 167 ಮತ್ತು 14 ಅಂದರೆ ಏನಾಗಿದೆ ಅಂದರೆ ಇಲ್ಲಿ ಪ್ರಾಬ್ಲಮ್ಮಲ್ಲಿ ಏನಿದೆ ಈ 164 ಅಂದರೆ ಈ ಎಲ್ಲ ಏನಿದೆ 164ಅಲ್ಲಿ 3 ಡಿಜಿಟ್ ಇದೆ, 3 ನಂಬರ್ ಇದೆ. ಆ 3 ನಂಬರ್ನ ಪ್ಲಸ್ ಮಾಡಿದ್ದಾರೆ. ಯಾವ ಥರ ಅಂದರೆ 1 + 6 + 7 ಮಾಡಿದ್ದಾರೆ. ಅವಾಗ ಏನು ಬಂದಿದೆ 1 + 6 + 7 ಪ್ಲಸ್ ಮಾಡಿದಾಗ 1 + 6 ಎಷ್ಟಾಗುತ್ತೆ? 7 ಆಗುತ್ತೆ. 7 + 7 ಎಷ್ಟಾಗುತ್ತೆ? 14 ಆಗುತ್ತೆ. ಇಲ್ಲಿ ಬಂದಿರೋ 14 ಇದೆ. ಇಲ್ಲಿ ಕೊಟ್ಟಿರುವ 167 ಎಲ್ಲ ಒಂದೊಂದೇ ಬಿಡಿ ಅಂಕಿಗಳನ್ನು ಪ್ಲಸ್ ಮಾಡಿದಾಗ 14 ಬಂದಿದೆ. ಇನ್ನು ನೆಕ್ಸ್ಟ್ ನಮಗೇನು ಬೇಕು? ಈ 144ಕ್ಕೆ ಆನ್ಸರ್ ಬೇಕಾಗಿರೋದು. ಈ 144ನ ನಾವು ಒಂದೊಂದೇ ಸಂಖ್ಯೆನ ನಾವು ಪ್ಲಸ್ ಮಾಡೋಣ. ಯಾವ ಥರ? ಯಾವುದಿದೆ? ನಂಬರು 1 ಇದೆ ಪ್ಲಸ್ಸು. ನೆಕ್ಸ್ಟ್ ಯಾವುದಿದೆ? 4 ಇದೆ. ನೆಕ್ಸ್ಟು 3 ಇದೆ. ಇದನ್ನು ನಾವಿಷ್ಟು ಸಮ್ ಮಾಡಿದರೆ ನಮಗೇನು ಬರುತ್ತೆ ಆನ್ಸರು? 1 + 4 ಅಂದರೆ ಎಷ್ಟಾಯಿತು? 5 ಆಯಿತು. 5 + 3 ಅಂದರೆ ಎಷ್ಟಾಯಿತು? 8 ಆಯಿತು. ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ? ಈ 4 ನಂಬರಲ್ಲಿ 4 ಜಾಗದಲ್ಲಿ 8 ಬರುತ್ತೆ. ಆನ್ಸರ್ ಈಸ್ 8. ಅರ್ಥ ಆಯಿತಾ ಹೇಗೆ ಮಾಡಿದೆ ಅಂತ? ಮೊದಲು 167 ಅಂತ ಹೇಳಿದ್ರು, ಅದಕ್ಕೆ ರಿಲೇಟೆಡ್ ಏನಿತ್ತು 14. ಈ 14 ಯಾವ ಥರ ಬಂದಿದೆ ಅನ್ನೋದಾದರೆ 1 + 6 + 7 ಮಾಡಿದಾಗ ನಿಮಗೆ 14 ಬರುತ್ತೆ. ನಾವು ಅದೇ ರೂಲ್ನ ಅಪ್ಲೈ ಮಾಡೋಣ. 143ಕ್ಕೆ ಎಲ್ಲನೂ ಸಂಖ್ಯೆನ ಒಂದೊಂದೇ ಬಿಡಿಯಾಗಿ ಪ್ಲಸ್ ಮಾಡ್ಕೊತ ಹೋಗೋಣ. 1 + 4 5 ಆಗುತ್ತೆ. 5 + 3 ಎಷ್ಟಾಗುತ್ತೆ? 8 ಆಗುತ್ತೆ. ಆಪ್ಷನಲ್ಲಿ 8 ಇದೆ. ಆನ್ಸರ್ ಈಸ್ 8. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ 72, 18 ಮತ್ತು 56 ಅಂತ ಇದೆ. 72, 18 ಒಂದು ಸೆಟ್ ಆಗಿದೆ. ಇನ್ನು ನೆಕ್ಸ್ಟ್ 56ಕ್ಕೆ ನಾವು ಜೋಡಿಯನ್ನು ಹುಡುಕಬೇಕು. ಏನಾಗಿದೆ 72, 18 ಅಂದರೆ? 2 ಸೆಕೆಂಡ್ ಟೈಮ್ ತೊಗೊಳ್ಳಿ. ಮೊದಲು ಬಿಡಿಸಿ, ನೀವು ಇದು ನಿಮ್ಮ ಕೈಯಿಂದ ಓನಾಗಿ ಬಿಡಿಸಿ. ಆಮೇಲೆ ನಾನು ಬಿಡಿಸಾದ್ಮೇಲೆ ಆನ್ಸರ್ ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡ್ಕೊಳ್ಳಿ. ಈ ಟಾಪಿಕ್ ಮೇಲೆ ಏನಿದೆ ಅನಾಲಜಿ ಮೇಲೆ 2 ಟಾಪಿಕ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ ಡಿಫ್ರೆಂಟಾಗಿ. ಯಾವ ಥರ? ಒಂದು ನಂಬರ್ ಅನಾಲಜಿ, ಇನ್ನೊಂದು ಯಾವುದು ಲೆಟರ್ ಅನಾಲಜಿ ಅಂತ ಬರುತ್ತೆ. ಆಲ್ಫಾಬೆಟ್ಸ್ದು ಒಂದು ನಂಬರ್ ಮೇಲೆ ಇರುತ್ತೆ ಈ ಥರ ಅನಾಲಜಿ. ಇನ್ನೊಂದು ABCD ಅಂತ ಏನಿದೆ ಅಲ್ಲ ಆಲ್ಫಾಬೆಟ್ಸು, ಅದ್ರ ಮೇಲೆ ಬರುತ್ತೆ. ನಿಮಗೆ 2 ಇದೆ ಅನಾಲಜಿಯಲ್ಲಿ. ಓಕೆ, ಈ ಪ್ರಾಬ್ಲಮ್ ಬಿಡಿಸೋಣ. ಏನಾಗಿದೆ 72, 18 ಅಂದರೆ ಮೊದಲು ನಾವು ಕೊಟ್ಟಿರುವ 72ಅನ್ನು ಬಿಡಿಯಾಗಿ ಕೂಡಿಸೋಣ. 7 + 2 ಎಷ್ಟಾಗುತ್ತೆ? 9 ಆಗುತ್ತೆ ನಮಗೆ.
ನೆಕ್ಸ್ಟ್ ಏನು ಮಾಡೋಣ, 9ಕ್ಕೆ ಇಂಟು 2 ಮಾಡೋಣ. ಎಷ್ಟು ಬರುತ್ತೆ? 18 ಬರುತ್ತೆ. ಇದೇನಾ 18? ಈ 18 ಯಾವ ಥರ ಬಂದಿದೆ? 7 + 2 ಮಾಡಿದಾಗ 9 ಬಂತು. 9ಕ್ಕೆ ಇಂಟು 2 ಮಾಡಿದಾಗ ಎಷ್ಟು ಬಂತು? 18 ಬಂತು. ಓಕೆ, ಇನ್ನು ನೆಕ್ಸ್ಟ್ ನಮಗೆ 56 ಬರಬೇಕು ಅಂದರೆ ಈ 4th ಪ್ಲೇಸಲ್ಲಿ ಯಾವ ನಂಬರ್ ಇರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡೋಣ. ಇವಾಗ ಇದೇ ಸೇಮ್ ಪ್ಯಾಟ್ರನ್ನ ಅಪ್ಲೈ ಮಾಡೋಣ. ಇಲ್ಲಿ 7 + 2 ಮಾಡಿದ್ವಿ, ಬಟ್ ಇಲ್ಲಿ ಏನಿದೆ 56, 56 ಇದೆ. ಇಲ್ಲಿ 5 + 6 ಮಾಡೋಣ. 5 + 6 ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 5 + 6 ಮಾಡಿದಾಗ 11 ಬರುತ್ತೆ. 11ಗೆ ಇಂಟು 2 ಮಾಡೋಣ. 11ಗೆ ಇಂಟು 2 ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 22 ಬರುತ್ತೆ. ಆಪ್ಷನಲ್ಲಿ ಇದೆನಾ 22? ಸೆಕೆಂಡ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 22. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, 6, 18 ಮತ್ತು 7 ಅಂತ ಇದೆ. 6ಗೂ ಮತ್ತು 18ಗೆ ಏನು ರಿಲೇಷನ್ ಇದೆ ಅನ್ನೋದನ್ನ ನಾವು ಮೊದಲು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಒಮ್ಮೆ ನೀವು ಪ್ರಾಬ್ಲಮ್ ಬಿಡ್ಸೋಕ್ಕೆ ಟ್ರೈ ಮಾಡಿ, ಆಮೇಲೆ ನಾನು ಬಿಡಿಸಾದ್ಮೇಲೆ ನೋಡ್ಕೊಳ್ಳಿ ಆನ್ಸರ್ ಕರೆಕ್ಟ್ ಇದೆಯಾ ಇಲ್ಲ ಅನ್ನೋದನ್ನ. ಪ್ರಾಬ್ಲಮ್ ಬಿಡಿಸೋಣ. ಏನಾಗಿದೆ, 6 ಮತ್ತು 18. 6 ಮತ್ತು 18 ಅಂದರೆ ಯಾವ ಲಾಜಿಕ್ ಮತ್ತು ಯಾವ ಟ್ರಿಕ್ಸ್ ಮೇಲೆ 6 ಮತ್ತು 18 ಕ್ರಿಯೇಟ್ ಆಗಿದೆ? 6 ಇದ್ದಿದ್ದು 18 ಆಗಬೇಕಂದ್ರೆ ಯಾವ ಪ್ಯಾಟ್ರನ್ ಅಪ್ಲೈ ಆಗಿದೆ ನೋಡೋಣ ನಾವೀಗ. 6 3 ಎಷ್ಟಾಗುತ್ತೆ? 18 ಆಗುತ್ತೆ. 18 ಬಂದಿದೆನಾ? ಓಕೆ, ಬಂದಿದೆ. ಇವಾಗ ನಾವು ಅದೇ ರೂಲ್ನ ಈ ಕಡೆ ನೆಕ್ಸ್ಟ್ ನಂಬರ್ಗೆ ಅಪ್ಲೈ ಮಾಡೋಣ. 7 3 ಎಷ್ಟಾಗುತ್ತೆ? 21 ಆಗುತ್ತೆ. 21 ಇದೇನಾ ಆಪ್ಷನಲ್ಲಿ? ಇಲ್ಲ. ಹಾಗಾದರೆ ಏನಿದೆ, ಈ ಪ್ಯಾಟ್ರನ್ ರಾಂಗ್. ಈ ಪ್ಯಾಟ್ರನ್ನ ಅಪ್ಲೈ ಆಗಲ್ಲ. ಈ ಪ್ಯಾಟ್ರನ್ ಅಪ್ಲೈ ಆಗೋದಾದರೆ ಆಪ್ಷನಲ್ಲಿ ನಮ್ಗೆ ಏನಿರಬೇಕಾಗಿತ್ತು? 21 ಇರಬೇಕಾಗಿತ್ತು. ಯಾವ ಪ್ಯಾಟ್ರನ್ನು? 6 3 18 ಆಗುತ್ತೆ. 6ನ್ನ ಇಂಟು 3 ಮಾಡಿದ್ದಾರೆ, ಅವಾಗ 18 ಬಂದಿದೆ ಅನ್ನೋದಕ್ಕೆ ಅದೇ ಪ್ಯಾಟ್ರನ್ನ ನಾವು ನೆಕ್ಸ್ಟ್ ನಂಬರ್ಗೆ ಅಪ್ಲೈ ಮಾಡಿದಾಗ ನಮಗೆ 7 ಇಂಟು 3 ಮಾಡಿದಾಗ 21 ಬರಬೇಕಾಗಿತ್ತು. ಆಪ್ಷನಲ್ಲಿ 21 ಇಲ್ಲ ಅಂದರೆ ಈ ಪ್ಯಾಟ್ರನ್ನು ರಾಂಗ್ ಆಗುತ್ತೆ. ನೆಕ್ಸ್ಟ್ ಯಾವ ಥರ ಆಗಿರ್ಬೋದು ಅನ್ನೋದನ್ನ ಇನ್ನೊಂದು ಮೆಥಡಲ್ಲಿ ನೋಡೋಣ. ನೆಕ್ಸ್ಟು ನಾವು 6th ಸ್ಕ್ವೇರ್ ರೂಟ್ ಮಾಡೋಣ. 6th ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ ನಮಗೆ? 36 ಆಗುತ್ತೆ 6th ಸ್ಕ್ವೇರ್ ರೂಟು. ಬಟ್ ನಮಗೆ ಆನ್ಸರ್ ಬಂದಿರೋದು 18 ಅಂತ. ಇಲ್ಲಿ ಬಂದಿರೋದು ಸ್ಕ್ವೇರ್ ರೂಟಲ್ಲಿ ಆನ್ಸರು 36 ಅಂತ. 18 ಬರಬೇಕು ಅಂದ್ರೆ ನಾವು ಏನು ಮಾಡಬೇಕು? ಈ 36 ಬಂದಿರೋದನ್ನ 2 ಬಿಡಿ ಬಿಡಿ ಸಂಖ್ಯೆಯಿಂದ ನಾವು ಇಂಟು ಮಾಡೋಣ. 3 ಇಂಟು 6 ಮಾಡಿದರೆ ಏನು ಬರುತ್ತೆ ನಮ್ಗೆ ಆನ್ಸರು? 3 6 18 ಬಂದಿದೆಯಾ 18? ಈ 18 ಯಾವ ಥರ ಬಂದಿದೆ, ಏನು ರಿಲೇಷನ್ ಇದೆ ಅಂತ ನೋಡೋದಾದರೆ, ಫಸ್ಟು ಅವರು 6th ಸ್ಕ್ವೇರ್ ರೂಟ್ ಮಾಡಿದ್ದಾರೆ, ಆವಾಗ 36 ಬಂತು. 36ನ ನೆಕ್ಸ್ಟ್ ಏನು ಮಾಡಿದ್ದಾರೆ? 3 ಇಂಟು 6 ಮಾಡಿದ್ದಾರೆ. ಒಂದೊಂದು ಸಂಖ್ಯೆ ಬಿಡಿ ಸಂಖ್ಯೆಯಿಂದ ಇಂಟು ಮಾಡಿದ್ದಾರೆ. ಆವಾಗ ಅವ್ರಿಗೆ ಏನು ಬಂದಿದೆ? 18 ಬಂದಿದೆ. ಅದೇ ರೂಲನ್ನು ನಾವು ಅಪ್ಲೈ ಮಾಡೋಣ, ನೋಡೋಣ ಬರುತ್ತೇನೋ. ಏನಿದೆ, ನಮಗೆ ಕೊಟ್ಟಿರೋ ನಂಬರು 7 ಇದೆ. 7ದು ಸ್ಕ್ವೇರ್ ರೂಟ್ ಏನಾಗುತ್ತೆ? 49 ಆಗುತ್ತೆ, 49 ಆಗುತ್ತೆ. ಈ 49 49ನ್ನ ನಾವು ಬಿಡಿ ಬಿಡಿ ನಂಬರ್ನಿಂದ ಇಂಟು ಮಾಡೋಣ. 4 ಇಂಟು 9 ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 4 9 36 ಬರುತ್ತೆ. ಇದೇನಾ ಆಪ್ಷನಲ್ಲಿ? ಇದೆ. ಆನ್ಸರ್ ಈಸ್ 36. ಮೊದಲು ಮಾಡಿದ ಪ್ಯಾಟ್ರನ್ ಏನಾಗುತ್ತೆ? ರಾಂಗ್ ಆಗುತ್ತೆ. ಬಟ್ ಈ ಪ್ಯಾಟ್ರನ್ ಏನಾಗಿದೆ? ಕರೆಕ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಏನಿದೆ, 108 ಮತ್ತು 27, ನೆಕ್ಸ್ಟು 32 ಅಂತ ಕೊಟ್ಟಿದ್ದಾರೆ. 108ಕ್ಕೂ 27ಗೂ ಏನು ರಿಲೇಷನ್ ಅಂತ ಕಂಡುಹಿಡಿಬೇಕು ನಾವು ಮೊದಲು. 108 ಇದ್ದಿದ್ದು 27 ಆಗಿದೆ ಅಂದರೆ ಏನಾಗಿರ್ಬೋದು ಇಲ್ಲಿ ಲಾಜಿಕ್ಕು? ನಿಮಗೆ ಅಗ್ನಿವೀರ್ ಎಕ್ಸಾಮಲ್ಲಿ ರೀಸ್ನಿಂಗಲ್ಲಿ 5 ಕ್ವಶನ್ ಬರುತ್ತೆ. ನೀವು 5 ಕ್ವಶನ್ಗೆ 3 ಕ್ವಶನ್ ಆದರೂ ಕರೆಕ್ಟಾಗಿ ನಿಮ್ಮದು ಪ್ರಿಪರೇಷನ್ ಇರಬೇಕಾಗುತ್ತೆ. ನೀವು ಜಸ್ಟ್ 5ಗೆ 5 ಕರೆಕ್ಟ್ ಮಾಡಲಿದ್ರು ಕೂಡ 5ಗೆ 3 ಆದರೂ ನಿಮಗೆ ಕರೆಕ್ಟ್ ಆಗಬೇಕು. ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಡೈರೆಕ್ಷನ್ ಪ್ರಾಬ್ಲಮ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಇನ್ನು ನೆಕ್ಸ್ಟು ಆಡ್ ಆನ್ ಔಟ್, ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಶಿಫ್ಟಲ್ಲೂ ನಿಮಗೆ ಡೈರೆಕ್ಷನ್ನು ಮತ್ತು ಆಡ್ ಆನ್ ಔಟ್ ಟಾಪಿಕ್ ಮೇಲೆ ನಿಮಗೆ ಬಂದೇ ಬರುತ್ತೆ ಕ್ವಶನ್ನು. ಹೋಗಿ ನೋಡಿ ಪ್ಲೇಲಿಸ್ಟಲ್ಲಿ ಯಾರ್ಯಾರು ನೋಡಿಲ್ಲ ಇನ್ನು. ಇವಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಏನಾಗಿದೆ, 108 ಮತ್ತು 27 ಅಂದರೆ 108 ಇದೆ. ಏನು ಮಾಡಿದರೆ ನಮಗೆ 108ನ್ನ 27 ಬರುತ್ತೆ? 4ರಿಂದ ಡಿವೈಡ್ ಮಾಡಬೇಕು. 4ರಿಂದ ಡಿವೈಡ್ ಮಾಡಿದ್ದಾರೆ ಅವರು. 4 1 4, 4 2 8 ಆಗುತ್ತೆ. ಎಷ್ಟು ಉಳಿತು? 2 ಉಳಿತು. 28 ಆಯಿತು. 4 ಎಷ್ಟು 28 ಆಗುತ್ತೆ? 4 7 28 ಆಗುತ್ತೆ. ಇದೆ ಇವಾಗ 27 ಬಂದಿದೆ. ಇದೇ ಪ್ಯಾಟ್ರನ್ನ, ಇದೇ ರೂಲ್ನ ನಾವು ನೆಕ್ಸ್ಟ್ ನಂಬರ್ಗೆ ಅಪ್ಲೈ ಮಾಡಿ ನೋಡೋಣ. 32ನ ನಾವು 4ರಿಂದ ಡಿವೈಡ್ ಮಾಡೋಣ. 32 ಡಿವೈಡೆಡ್ ಬೈ 4 ಮಾಡೋಣ. 4 1 4 8 32 ಆಗುತ್ತೆ. 8 ಆಪ್ಷನಲ್ಲಿ ಇದೆನಾ? ಎಸ್ ಇದೆ. ಆನ್ಸರ್ ಈಸ್ 8. ಕರೆಕ್ಟ್ ಇದೆ ನಾವು ಮಾಡಿದ್ದು. ಫಸ್ಟು ಒಂದೊಂದು ಏನಿದೆ ಪ್ರಾಬ್ಲಮ್ಮು ಎವ್ವಿ
ಟ್ರಿಕ್ಸೇ ಗೊತ್ತಾಗಲ್ಲ ಅದು ಏನಿದೆ ಅಂತ. ನೀವು ಡಿಫ್ರೆಂಟ್ ವೇಯಲ್ಲಿ ಚೆಕ್ ಮಾಡಬೇಕಾಗುತ್ತೆ, ಆವಾಗ ನಿಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಏನಿದೆ 85 ಮತ್ತು 80, ನೆಕ್ಸ್ಟ್ 76 ಅಂತ ಇದೆ. ಇಲ್ಲೂ ಕೂಡ ಜಾಸ್ತಿ ನಂಬರ್ ಅನಾಲಜಿಯಲ್ಲಿ ಏನಿದೆ ಬಿಡಿ ಸಂಖ್ಯೆನ ಇಂಟು ಮಾಡಿರೋದು ಮತ್ತು ಪ್ಲಸ್ ಮಾಡಿರೋದು ಇದೇ ರೂಲ್ ಅಪ್ಲೈ ಆಗಿರುತ್ತೆ. ಜಾಸ್ತಿ ನೀವು ಮೊದಲು ಬಿಡಿ ಸಂಖ್ಯೆಯಿಂದ ಇಂಟು ಅಥವಾ ಪ್ಲಸ್ಸು ಮೈನಸ್ಸು ಇದನ್ನು ಮಾಡೋಕ್ಕೆ ಟ್ರೈ ಮಾಡಬೇಕು. ಆವಾಗ ನಿಮಗೆ ಬೇಗ ಆನ್ಸರ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲೇನಾಗಿರ್ಬೋದು 85 ಮತ್ತು 80 ಅಂದರೆ ಮೈನಸ್ ಮಾಡಿ ನೋಡೋಣ. ಫಸ್ಟು 85ಕ್ಕೆ ಏನು ಮೈನಸ್ ಮಾಡಿದರೆ 80 ಬರುತ್ತೆ, 5 ಮೈನಸ್ ಮಾಡಿದರೆ ನಮಗೆ 80 ಬರುತ್ತೆ. ಓಕೆ, ಇದನ್ನೇ ನೆಕ್ಸ್ಟ್ ನಾವು ಅಪ್ಲೈ ಮಾಡಿ ನೋಡೋಣ. 76 ಮೈನಸ್ 5 ಮೈನಸ್ ಮಾಡೋಣ. 5 ಮೈನಸ್ ಮಾಡಿದರೆ ಏನು ಬರುತ್ತೆ, 6ರಲ್ಲಿ 5 ಹೋದ್ರೆ ಎಷ್ಟಾಗುತ್ತೆ, 1 ಆಗುತ್ತೆ. ಇನ್ನು ನೆಕ್ಸ್ಟು 7ಕ್ಕೆ 7, ಇದೇನಾ 71? ಇಲ್ಲ. ಏನಿದೆ ಈ ರೂಲ್ ಏನಾಗಿದೆ ಅಪ್ಲೈ ಆಗಿಲ್ಲ. ಏನಿದೆ ಈ -5 ಅನ್ನೋದು ಅಪ್ಲೈ ಆಗಿಲ್ಲ, ಇದು ರಾಂಗ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ ಇನ್ನು ಏನು ಮಾಡಿರ್ಬೋದು ಅನ್ನೋದು, ಟ್ರಿಕ್ ಏನು ಯೂಸ್ ಆಗಿದೆ ಅನ್ನೋದನ್ನ. ಈ ಟ್ರಿಕ್ ಅಂತೂ ಯೂಸ್ ಆಗಿಲ್ಲ, ಯಾವುದು -5 ಆಗಿರೋದು. 85ಕ್ಕೆ -5 ಮಾಡಿದಾಗ 80 ಬಂದಿತ್ತು. ಓಕೆ, ಅದನ್ನೇ ನಾವು ನೆಕ್ಸ್ಟ್ ನಂಬರಲ್ಲಿ ಅಪ್ಲೈ ಮಾಡಿದಾಗ ಏನು ಬಂತು, 76ರಲ್ಲಿ -5 ಮಾಡಿದಾಗ 71 ಬರುತ್ತೆ. ಬಟ್ ಆಪ್ಷನಲ್ಲಿ 71 ಇಲ್ಲ. ಇನ್ನು ನೆಕ್ಸ್ಟ್ ಏನು ಟ್ರಿಕ್ ಯೂಸ್ ಆಗಿರ್ಬೋದು ಅನ್ನೋದು ನೋಡೋಣ. ನೆಕ್ಸ್ಟ್ ಯೂನಿಟ್ ಡಿಜಿಟಿಂದ ಇಂಟು ಮಾಡೋಣ ನಾವು. ಇವಾಗ 8 5 ಎಷ್ಟಾಗುತ್ತೆ ನಮಗೆ, 40 ಆಗುತ್ತೆ. 8 5 40. ನೆಕ್ಸ್ಟು ಈ 40ಕ್ಕೆ ಇಂಟು 2 ಮಾಡೋಣ. ಇಂಟು ಮಾಡಬೇಕಾಗಿತ್ತು, ಇಂಟು 2 ಮಾಡೋಣ. 42 ಎಷ್ಟಾಗುತ್ತೆ ನಮಗೆ, 80 ಆಗುತ್ತೆ. ಇದೇನಾ 80? ಓಕೆ, ಇದೆ. 85 ಇದ್ದಿದ್ದು 80 ಯಾವ ಥರ ಬಂತು, 80 ಯಾವ ಥರ ಆಗಿದೆ ಅಂದರೆ 8 ಇಂಟು 5 ಮಾಡಿದಾಗ 8 5 40 ಬಂತು ನಮಗೆ. 40 ಇಂಟು 2 ಮಾಡಿದಾಗ ಏನು ಬಂತು, ಆನ್ಸರು 80 ಬರುತ್ತೆ. ಇದೇ ರೂಲ್ನ ನಾವು ನೆಕ್ಸ್ಟ್ ನಂಬರ್ಗೆ ಅಪ್ಲೈ ಮಾಡಿ ನೋಡೋಣ, ಕರೆಕ್ಟ್ ಇದೇನಾ ಇಲ್ಲ ಅಂತ. ಏನಿದೆ 76 ಅಂತ ಇದೆ. 7 ಇಂಟು 6 ಮಾಡ್ಬೇಕು ನಾವು ಇವಾಗ. 7 ಇಂಟು 6 ಮಾಡಿದರೆ ಏನು ಬರುತ್ತೆ, 7 6 42 ಬರುತ್ತೆ. ಈ 42ಕ್ಕೆ ನಾವು ಇಂಟು 2 ಮಾಡಬೇಕು. ನೆಕ್ಸ್ಟು ಇಂಟು ಮಾಡೋಣ. 2 2 ಎಷ್ಟಾಗುತ್ತೆ, 4 ಆಗುತ್ತೆ. 2 4 8 ಆಗುತ್ತೆ. 84 ಇದೇನಾ ಆಪ್ಷನಲ್ಲಿ ಇದೆ, ಸಿ ಆಪ್ಷನಲ್ಲಿ ಇದೆ. ಈ ಪ್ಯಾಟ್ರನ್ ಏನಿದೆ ಇದು ಕರೆಕ್ಟ್ ಇದೆ. ಮೊದಲು ಮಾಡಿದ್ದು ಮೈನಸ್ ಮಾಡಿದ್ದು 5ನ ಅದು ತಪ್ಪಿದೆ. ಈ ಪ್ಯಾಟ್ರನ್ನು ಕರೆಕ್ಟ್ ಇದೆ. ಆನ್ಸರ್ ಈಸ್ 84. ಓಕೆ, ಈ ಥರ ನೀವು 1 ಟೈಮ್ ಬಿಟ್ಟು 2 ಟೈಮ್ ಚೆಕ್ ಮಾಡಿದಾಗ ನಿಮಗೆ ಆನ್ಸರ್ ಬಂದೇ ಬರುತ್ತೆ. 2 ಟೈಮ್ಸ್ ಬಿಟ್ಟು 3ನೇ ಟೈಮ್ ಅಂತೂ ಪಕ್ಕ ನಿಮಗೆ ಆನ್ಸರ್ ಬಂದೇ ಬರುತ್ತೆ. ನೀವು 1 ಟೈಮ್ 2 ಟೈಮ್ ಬಿಡಿಸಿ. ಮತ್ತು ಇನ್ನೊಂದು ಏನು ಅಂದರೆ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸಲ್ಲಿ 1 ಟೈಮ್ ಆರ್ 2 ಟೈಮಿಗೆ ಆನ್ಸರ್ ಬಂತು ಅಂದರೆ ನೀವು ಆನ್ಸರ್ನ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗಿ. ಇಲ್ಲ ಇದೇ ಥರ ಕ್ವಶನ್ನು ಒಂದೊಂದು ಭಾಳ ತಲೆನೋವು ಮಾಡ್ತಿರುತ್ತೆ. ಆ ಥರ ಕ್ವಶನ್ಸನ್ನ ನೀವು ಎಕ್ಸಾಮಲ್ಲಿ ನೋಡೋಕ್ಕೆ ಹೋಗಬೇಡ್ರಿ. ತಲೆನೋವು ಕ್ವಶನ್ಸ್ ಒಂದ್ಸಲ ಬಿಡಿಸಿ ಬಂತಾ, ಓಕೆ ರೈಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ರಿ. ಇದನ್ನೇ ಬರಲಿಲ್ಲದ್ದು ಒಂದು ಕ್ವಶನ್ ಹಿಡ್ಕೊಂಡು ನೀವು ಅಲ್ಲೇ ಟೈಮ್ ವೇಸ್ಟ್ ಮಾಡಿದ್ರಿ ಅಂದರೆ ಇನ್ನೂ 2 ಕ್ವಶನ್ ಅಟೆಂಡ್ ಮಾಡೋರು ಇದ್ರಿ ಅಂದರೂ ಕೂಡ ಅಲ್ಲಿ ನಿಮಗೆ ಟೈಮು ಸಾಕಾಗಲ್ಲ. ಹಾಗಾಗಿ ಏನಿದೆ ಈ ಥರ 1 ಆರ್ 2 ಟೈಮ್ಸಲ್ಲಿ ಆನ್ಸರ್ ಬಂತು ಅಂದರೆ ಈ ಥರ ಕ್ವಶನ್ಸ್ನ ನೀವು ಆನ್ಸರ್ ಮಾಡಿ. ಇಲ್ಲ ಅಂದರೆ ಬಿಟ್ಬಿಡಿ, ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ಬಿಡಿ. ಇನ್ನು ನೆಕ್ಸ್ಟು ಒಂದೊಂದು ಹೆವಿ ಟಾಪಿಕ್ ಇರುತ್ತೆ. ಟೈಮ್ ಆ್ಯಂಡ್ ಡಿಸ್ಟೆನ್ಸು ಮತ್ತು ಕಾಂಪೌಂಡ್ ಇಂಟ್ರೆಸ್ಟು ಈ ಥರ ಕ್ವಶನ್ಸ ನೀವು ಎಕ್ಸಾಮಲ್ಲಿ ಬಿಡಿಸ್ಕೊತ ಕುಂತ್ರಿ ಅಂದರೆ 4 ಕ್ವಶನ್ ಬಿಡಿಸೋ ಅಷ್ಟು ಟೈಮು ಅದು ಒಂದೇ ಕ್ವಶನ್ನೇ ನಿಮಗೆ ತಗೊಂಡಿರುತ್ತೆ ಟೈಮು. ಅದಕ್ಕೆ ಆ ಥರ ಟಾಪಿಕ್ ನೀವು ಬಿಟ್ಟು ನೀವು ಸ್ಟಡಿ ಮಾಡುವಾಗ ಆ ಥರ ಟಾಪಿಕ್ ಬಿಟ್ಬಿಡಿ. ಏನಿದೆ ಈ ಸಿಂಪಲ್ಲು ಮತ್ತು ಆರಾಮಾಗಿ ಈಸಿಯಾಗಿ ಆನ್ಸರ್ ತೆಗಿಯೋನ ನೀವು ಜಾಸ್ತಿ ಟೈಮ್ ಕೊಟ್ಟು ಇದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದೇ ಥರ ನೀವು ಸ್ಟಡಿ ಮಾಡಿದ್ದೇ ಆಯಿತು ಅಂದರೆ ಎಕ್ಸಾಮಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ಬರಲಿಲ್ಲ ಟಾಪಿಕ್ಕು ಮತ್ತು ಬರಲಿಲ್ಲ ಪ್ರಾಬ್ಲಮ್ಸ್ ಹಿಡ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ 7 ಇದ್ದಿದ್ದು 53 ಆಗಿದೆ. ಇನ್ನು ನೆಕ್ಸ್ಟ್ 9 ಇದ್ದಿದ್ದು ಏನಾಗುತ್ತೆ ಅನ್ನೋದು ಕೇಳಿದ್ದಾರೆ. ನೋಡೋಣ ಇಲ್ಲೇನಾಗಿದೆ ಅಂತ. 7ರ ಟೇಬಲಲ್ಲಿ 53 ನಿಯರ್ ಬೈ ಇರೋದು ಯಾವುದಾದ್ರೂ ನಂಬರ್ ಇದೆನಾ? ಎಸ್ ಇದೆ. ಯಾವ ನಂಬರು? 56 ಇದೆ. 7 ಎಷ್ಟಲೇ 56 ಆಗುತ್ತೆ, 7 8 56 ಆಗುತ್ತೆ. ಈ ಮೆಥಡಲ್ಲಿ ಈ ಟ್ರಿಕ್ಸ್ನ ಯೂಸ್ ಮಾಡಿ ಮೊದಲು ನೋಡೋಣ. ಎಷ್ಟು? 7 8 56 ಆಗುತ್ತೆ. 56ಕ್ಕೆ ನಾವು -3 ಮಾಡೋಣ. ಎಷ್ಟು ಬರುತ್ತೆ? 53 ಬರುತ್ತೆ. ಕರೆಕ್ಟ್ ಇದೆನಾ? ಬಂದಿದೆನಾ 53? ಎಸ್ ಬಂದಿದೆ. ನೆಕ್ಸ್ಟ್ ಇದೇ ರೂಲ್ನ ನಾವು ನೆಕ್ಸ್ಟ್ ನಂಬರ್ಗೆ ಅಪ್ಲೈ ಮಾಡಿ ನೋಡೋಣ. 9 × 8 ಮಾಡೋಣ. 9 8 ಎಷ್ಟು ಬರುತ್ತೆ? 9 8 72 ಬರುತ್ತೆ. -3 ಮಾಡೋಣ. 72 -3 ಮಾಡಿದಾಗ ನಮ್ಗೆ ಏನು ಬರುತ್ತೆ? 69 ಬರುತ್ತೆ. ಇದೇನಾ ಆಪ್ಷನಲ್ಲಿ 69? ಇಲ್ಲ.
66 ಇದೆ, 65 ಇದೆ, 63 ಇದೆ, 69 ಇಲ್ಲ. ಹಾಗಾದರೆ ಏನು ಈ ಪ್ಯಾಟ್ರನ್ ರಾಂಗ್ ಇದೆ, ಈ ಪ್ಯಾಟ್ರನ್ ಅಪ್ಲೈ ಆಗಲ್ಲ. ನೆಕ್ಸ್ಟು ಬೇರೆ ವೇಯಲ್ಲಿ ನೋಡೋಣ. ಏನಾಗಿರ್ಬೋದು 7 ಇದ್ದಿದ್ದ 53 ಆಗಿದೆ ಅಂದರೆ? ಮ್ಯಾಥ್ಸ್ ಬಿಡಿಸುವಾಗ ಮ್ಯಾಥ್ಸ್ ಕ್ಲಾಸ್ ನೀವು ಕೇಳ್ತಿದ್ದೀರಾ ಅಂದರೆ ನಿಮ್ಮ ಮುಂದೆ ಒಂದು ನೋಟ್ಸ್ ಮತ್ತು ಪೆನ್ ಆರ್ ಪೆನ್ಸಿಲ್ ಇರಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮನ್ನು ಯಾವ ಥರ ಎಕ್ಸಾಮಿನೇಷನ್ ಮಾಡ್ಕೋಬೋದು ಅಂದರೆ, ನೀವು ಮಾಡಿರೋ ಸ್ಟಡಿ ಮತ್ತು ನೀವು ಹಾಕಿರೋ ಎಫೆಕ್ಟು ಯಾವ ಥರ ರಿಸಲ್ಟ್ ಕೊಡ್ತಿದೆ, ಯಾವ ಥರ ಇದೆ ನಂದು ಸ್ಟಡಿ ಅನ್ನೋದನ್ನ ನೀವು ಈ ಥರ ನಾನು ಕ್ಲಾಸ್ ಮಾಡುವಾಗ ಯಾರೇ ಕ್ಲಾಸ್ ಮಾಡಲಿ ಅವಾಗ ನೀವು ಅವ್ರು ಬಿಡಿಸೋಕ್ಕಿಂತ ಮುಂಚೆನೇ ಪ್ರಾಬ್ಲಮ್ ನೀವು ಬಿಡಿಸಿ ರೆಡಿಯಾಗಿರಬೇಕು. ಆ ಥರ ಇರಬೇಕು. ನೀವು ಸ್ಟಡಿ ಮಾಡ್ತಿದ್ದೀರಂದರೆ ಅವ್ರು ಬಿಡಿಸೋಕ್ಕಿಂತ ನಾವು ಬಿಡಿಸ್ತಿರ್ತೀವಿ ಆ ಪ್ರಾಬ್ಲಮ್ನ. ನೀವು ಸ್ಟಾಪ್ ಮಾಡಬೇಕು, ವಿಡಿಯೋ ಸ್ಟಾಪ್ ಮಾಡಿ ನೆಕ್ಸ್ಟು ನೀವು ಪ್ರಾಬ್ಲಮ್ ಬಿಡಿಸಿ ಆಮೇಲೆ ವಿಡಿಯೋ ಆನ್ ಮಾಡಿ ಕರೆಕ್ಟ್ ಇದೇನಾ ಇಲ್ಲ ಅಂತ ನೋಡ್ಕೋಬೇಕು. ಈ ಥರ ಇರಬೇಕು ನಿಮ್ಮದು ಸ್ಟಡಿ ಮಾಡುವಾಗ ಕಾನ್ಫಿಡೆನ್ಸ್ ಲೆವೆಲ್. ಓಕೆ, ಈ ಪ್ರಾಬ್ಲಮ್ನ ಬಿಡಿಸೋಣ. ನೆಕ್ಸ್ಟು 7ರ ಟೇಬಲಲ್ಲಿ ಯಾವುದು 53ದು ನಿಯರ್ ಬೈ ನಂಬರ್ ಯಾವುದಿದೆ ಇನ್ನೊಂದು, ಇನ್ನು 53ಕ್ಕಿಂತ ಮೇಲಲ್ಲ, 53ಕ್ಕಿಂತ ದೊಡ್ಡದಲ್ಲ, ಚಿಕ್ಕದು ಯಾವುದಿದೆ 53 ಹತ್ತಿರ ಇರೋದು ನಿಯರ್ ಬೈ 42 ಇದೆ. 7 ಎಷ್ಟಲೇ 42 ಆಗುತ್ತೆ, 7 6ಲೇ 42 ಆಗುತ್ತೆ. 42 ಇದ್ದಿದ್ದು ನಮಗೆ 53 ಆಗಬೇಕಂದ್ರೆ ಏನಾಗಬೇಕಿಲ್ಲಿ ಪ್ಲಸ್ ಎಷ್ಟಾಗಬೇಕು, 11 ಆಗಬೇಕು. 42ಕ್ಕೆ ನಾವು ಪ್ಲಸ್ 11 ಮಾಡಿದರೆ ನಮ್ಗೆ ಏನು ಬರುತ್ತೆ ಆನ್ಸರು, 53 ಬರುತ್ತೆ. ನೋಡೋಣ ನೆಕ್ಸ್ಟ್ ನಂಬರ್ಗೆ ಇದೇ ಪ್ಯಾಟ್ರನ್ ಅಪ್ಲೈ ಮಾಡಿ ಕರೆಕ್ಟ್ ಆಗುತ್ತಾ ಇಲ್ಲ ಅಂತ. ನೆಕ್ಸ್ಟ್ ನಂಬರ್ ಯಾವುದಿದೆ, 9 ಇದೆ. 9ಗೆ ಅಪ್ಲೈ ಮಾಡೋಣ. 9 6 ಎಷ್ಟಾಗುತ್ತೆ, 9 6ಲೇ ಎಷ್ಟಾಗುತ್ತೆ, 54 ಆಗುತ್ತೆ. 54ಕ್ಕೆ ನಾವು 11ನ ಪ್ಲಸ್ ಮಾಡೋಣ. 54ಕ್ಕೆ 11 ಪ್ಲಸ್ ಮಾಡಿದರೆ ಏನು ಬರುತ್ತೆ ನಮ್ಗೆ ಆನ್ಸರು, 65 ಬರುತ್ತೆ. 65 ಇದೇನಾ ಆಪ್ಷನಲ್ಲಿ? ಎಸ್ ಇದೆ, ಬಿ ಆಪ್ಷನಲ್ಲಿ ಏನಿದೆ, ನಾವು ಈಗ ಮಾಡಿದ ಮೆಥಡು, ಈಗ ಮಾಡಿದ ಪ್ಯಾಟ್ರನ್ ಏನಿದೆ ಇದು ಕರೆಕ್ಟ್ ಇದೆ. ಓಕೆ, ಈ ಥರ ನೀವು ಚೆಕ್ ಮಾಡಬೇಕಾಗುತ್ತೆ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳೋದು ಬೇಡ, ಯಾಕಂದರೆ ಏನೂ ಆಗಿರಲ್ಲ. ಪ್ರಾಬ್ಲಮಲ್ಲಿ ಏನಾಗಿರುತ್ತೆ, ಆಗಿದ್ದರೆ 4 ಆಗಿರುತ್ತೆ, ಯಾವುದು ಒಂದು ಪ್ಲಸ್ ಆಗಿರುತ್ತೆ, ಇಲ್ಲ ಮೈನಸ್ಸು, ಇಲ್ಲ ಇಂಟು ಆಗಿರುತ್ತೆ, ಇಲ್ಲ ಡಿವೈಡೆಡ್ ಬೈ ಆಗಿರುತ್ತೆ. ಇದನ್ನು ಬಿಟ್ಟರೆ ಮ್ಯಾಕ್ಸೇ ಇಲ್ಲ, ಇದನ್ನೇ ಮಾಡಿರ್ಬೇಕು ತಾನೇ ಅವರು ಏನು ಮಾಡಿದರು. ಹಾಗಾಗಿ ನೀವು ಆರಾಮಾಗಿ ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ನಿಮಗೆ ಕಷ್ಟನೇ ಅನಿಸುತ್ತೆ. ಪ್ರಾಕ್ಟೀಸ್ ಮಾಡ್ತಾ ನೀವು ಕ್ಲಾಸ್ ಕೇಳ್ತಾ ನಿಮ್ಮದು ಕಂಟಿನ್ಯೂ ಸ್ಟಡಿ ಇತ್ತು ಅಂದರೆ ಯಾವುದೂ ನಿಮಗೆ ಕಷ್ಟ ಆಗಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, 8 ಇದ್ದಿದ್ದು 24 ಆಗಿದೆ. ಇನ್ನು ನೆಕ್ಸ್ಟು 10 ಇದ್ದಿದ್ದು ಏನಾಗುತ್ತೆ ಅಂತ ಕೇಳಿದ್ದಾರೆ. 8 ಇದ್ದಿದ್ದು 24 ಆಗಿದೆ ಅಂದರೆ ಏನಾಗಿರ್ಬೋದು ಇಲ್ಲಿ, 8 ಮತ್ತು 24 ಒಂದೇ ಮಗ್ಗಿಲಿದೆ. ಹಾಗಾಗಿ ಮೊದಲು ಆ ಮೆಥಡಲ್ಲಿ ಚೆಕ್ ಮಾಡೋಣ. 8 ಎಷ್ಟಲೇ 24 ಆಗುತ್ತೆ, 8 3ಲೇ 24 ಆಗುತ್ತೆ, 24. ಇನ್ನು ನೆಕ್ಸ್ಟ್ ನಾವು 10ನ್ನು ಚೆಕ್ ಮಾಡೋಣ. ಇದೆ ಇಂಟು 3 ಮಾಡಿ 10 3ಲೇ ಎಷ್ಟಾಗುತ್ತೆ ನಮಗೆ, 30 ಆಗುತ್ತೆ. 10 3ಲೇ 30. ಇದೇನೋ ಆಪ್ಷನಲ್ಲಿ ಇಲ್ಲ. ಈ ಮೆಥಡ್, ಈ ಟ್ರಿಕ್ಸ್ ಏನಿದೆ ರಾಂಗ್ ಆಗುತ್ತೆ. ಇನ್ನು ನೆಕ್ಸ್ಟ್ ವೇಯಲ್ಲಿ ಚೆಕ್ ಮಾಡೋಣ. ನೆಕ್ಸ್ಟ್ 8ರ ಟೇಬಲಲ್ಲಿ 24ರ ಹತ್ತಿರ ಇರೋ ಹಿಂದೆ ಮುಂದೆ ಸಂಖ್ಯೆ ಯಾವುದು, 24ಕ್ಕಿಂತ ದೊಡ್ಡದು 32 ಇದೆ. 8 ಎಷ್ಟಲೇ 32 ಆಗುತ್ತೆ, 8 4ಲೇ ಆಗುತ್ತೆ, 8 4ಲೇ 32 ಆಗುತ್ತೆ. ಇನ್ನು ನೆಕ್ಸ್ಟು ನಮಗೆ 32 ಇದೆ, 24 ಆಗಬೇಕಂದ್ರೆ ಇಲ್ಲಿ ಏನು ಮೈನಸ್ ಮಾಡಬೇಕು, ಯಾವ ಸಂಖ್ಯೆನ ನಾವು ಮೈನಸ್ ಮಾಡಿದ್ರೆ ನಮಗೆ 24 ಬರುತ್ತೆ. ಇಲ್ಲಿ ನಾವು 8ನ್ನು ಮೈನಸ್ ಮಾಡಬೇಕು. 32ರಲ್ಲಿ ನಾವು 8ನ್ನು ಮೈನಸ್ ಮಾಡಿದಾಗ ನಮಗೆ 24 ಬರುತ್ತೆ. ಬಂದಿದೆನಾ 24? ಇದೇ ರೂಲ್ನ ನಾವು ನೆಕ್ಸ್ಟ್ ನಂಬರಲ್ಲಿ ಯೂಸ್ ಮಾಡೋಣ. ಇನ್ನು ನೆಕ್ಸ್ಟು 10 4ಲೇ ಎಷ್ಟಾಗುತ್ತೆ ನಮಗೆ, 40 ಆಗುತ್ತೆ. ಇನ್ನು 40ರಲ್ಲಿ ನಾವು 8ನ್ನು ಮೈನಸ್ ಮಾಡೋಣ. 40ರಲ್ಲಿ 8ನ್ನು ಮೈನಸ್ ಮಾಡಿದರೆ ಏನು ಬರುತ್ತೆ, 32 ಬರುತ್ತೆ. ಇದೇನೋ ಆಪ್ಷನಲ್ಲಿ? ಎಸ್ ಇದೆ, ಸಿ ಆಪ್ಷನಲ್ಲಿದೆ. ಈ ಟ್ರಿಕ್ಸು, ಈ ರೂಲ್ ಏನಿದೆ ಕರೆಕ್ಟ್ ಇದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, 23 ಮತ್ತು 11 ಅಂತ ಒಂದು ಸೆಟ್ ಇದೆ. ಇನ್ನು ನೆಕ್ಸ್ಟ್ ಇನ್ನೊಂದು ನಂಬರ್ ಯಾವುದು, 71 ಕೊಟ್ಟಿದ್ದಾರೆ. 71ರ ಜೋಡಿ ಯಾವುದು ಅಂತ ನಾವು ಕಂಡುಹಿಡಿಬೇಕು. ನೀವು ಸಿಂಪಲ್ಲಾಗಿ ಇದೇ ಥರ ಅಂದ್ಕೊಂಬಿಡಿ. ನೀವು ಏನಿದೆ ಮ್ಯಾಥ್ಸ್ ಥರ ಓದಬೇಡಿ. ನಿಮ್ಮದು ಏನಿದೆ ಆಡು ಭಾಷೆ ಮತ್ತು ಫುಲ್ ನೀವು ಮ್ಯಾಥ್ಸ್ನೇ ನಿಮ್ಮದು ಫ್ರೆಂಡ್ ಮಾಡ್ಕೊಂಬಿಡಿ. ಆವಾಗ ನಿಮಗೆ ಮ್ಯಾಥ್ಸ್ ಫುಲ್ಲು ತಿಳಿಯೋದು ಮತ್ತು ಅರ್ಥ ಆಗೋದು. ಏನಾಗಿದೆ, 23 ಇದ್ದಿದ್ದು 11 ಆಗಿದೆ. 23 ಇದ್ದಿದ್ದು 11 ಆಗಿದೆ ಅಂದರೆ ಏನು ಯೂಸ್ ಆಗಿರ್ಬೋದು ಅಲ್ಲಿ ರೂಲು ಮತ್ತು ಟ್ರಿಕ್ಕು. ಮೊದಲು 2 ಇಂಟು 3 ಮಾಡಿದಾಗ ಏನು ಬರುತ್ತೆ ನಮ್ಗೆ ಆನ್ಸರು, 2 3ಲೇ 6 ಬರುತ್ತೆ. ನೆಕ್ಸ್ಟ್ ನಮಗೆ ಬಂದಿರೋ ಆನ್ಸರು 6, ಬಟ್ ಇರೋ ಆನ್ಸರ್ ಏನು 11 ಇದೆ. 11 ಆಗಬೇಕು 6ಕ್ಕಂದರೆ ನಾವು ಏನು ಮಾಡಬೇಕು, ನೆಕ್ಸ್ಟು 2 + 3 ಮಾಡೋಣ.
2 3 ಮಾಡಿದರೆ ಏನು ಬರುತ್ತೆ 5 ಬರುತ್ತೆ. ಇವಾಗ ಏನಿದೆ ಈ 2 ನಂಬರ್ನ ಪ್ಲಸ್ ಮಾಡೋಣ. 6 + 5 ಏನಾಗುತ್ತೆ 11 ಆಗುತ್ತೆ. ಓಕೆ, ಇದನ್ನೇ ನೆಕ್ಸ್ಟ್ ನಂಬರಲ್ಲಿ ಯೂಸ್ ಮಾಡೋಣ. ನೋಡೋಣ. 71 ಇದೆ ಅಂದರೆ ನಾವು ಅದನ್ನು ಏನಾಗಿ ತಗೋಬೇಕು 7 × 1 ಅಂತ ತಗೋಬೇಕು. 7 × 1 ಮಾಡಿದರೆ ನಮ್ಗೆ ಏನು ಬರುತ್ತೆ ಆನ್ಸರು 7 1 7 ಬರುತ್ತೆ. ಇನ್ನು ನೆಕ್ಸ್ಟು 7 + 1 ಮಾಡೋಣ. ಎಷ್ಟು ಬರುತ್ತೆ 7 1 8 ಬರುತ್ತೆ. ಇನ್ನು ನೆಕ್ಸ್ಟ್ ಏನಿದೆ ಈ 7 ಮತ್ತು 8ಅನ್ನು ಪ್ಲಸ್ ಮಾಡಿದ್ರಾಗ ನಮ್ಗೆ ಏನು ಬರುತ್ತೆ ಆನ್ಸರು 15 ಬರುತ್ತೆ. ಇದೇನಾ ಆಪ್ಷನಲ್ಲಿ? ಎಸ್ ಇದೆ, ಬಿ ಆಪ್ಷನಲ್ಲಿದೆ. ನೆಕ್ಸ್ಟ್ ಏನಿದೆ ಕ್ವಶನು 6 ಇದ್ದಿದ್ದು 18 ಆಗಿದೆ. ಇನ್ನು 14 ಇದ್ದಿದ್ದು ಏನಾಗುತ್ತೆ ಅಂತ ನೋಡೋಣ. 6 ಇದ್ದಿದ್ದು 18 ಆಗಿದೆ ಅಂದರೆ ಮೊದಲೇ ಈ ಟ್ರಿಕ್ಸ್ ಯೂಸ್ ಮಾಡಿದ್ದೀವಿ, ಇಲ್ಲೊಮ್ಮೆ ಯೂಸ್ ಮಾಡಿಬಿಡೋಣ. 6 ಮತ್ತು 18 ಒಂದೇ ಮಗ್ಗಿಯಲ್ಲಿ ಇರೋದ್ರಿಂದ ಈ ಟ್ರಿಕ್ಸ್ ಯೂಸ್ ಮಾಡೋಣ. 6 3 ಎಷ್ಟಾಗುತ್ತೆ 18 ಆಗಿದೆ. ಬಂದಿದ್ದೇನಾ 6ಕ್ಕೆ 3 ಇಂಟು ಮಾಡಿದರೆ 18 ಬಂದಿದ್ದೇನಾ? ಬಂದಿದೆ. ಓಕೆ, ನೆಕ್ಸ್ಟ್ ಅಪ್ಲೈ ಮಾಡಿ ನೋಡೋಣ ನೆಕ್ಸ್ಟ್ ನಂಬರ್ಗೆ. ನೆಕ್ಸ್ಟ್ ನಂಬರ್ ಯಾವುದಿದೆ 14 ಇದೆ. 14 × 3 ಮಾಡೋಣ. 14 × 3 ಮಾಡಿದರೆ ಏನು ಬರುತ್ತೆ 3 4 12, 1 ದಸ್ಕ 2 ಇಡೋಣ. ಇನ್ನು ನೆಕ್ಸ್ಟ್ 3 1 3, 1 ದಸ್ಕ ಇತ್ತು 4, 42 ಇದೇನೋ ಆಪ್ಷನಲ್ಲಿ? ಇಲ್ಲ, ರಾಂಗ್. ಈ ಮೆಥಡ್ ಏನಿದೆ ಈ ರೂಲು ರಾಂಗ್. ಇನ್ನು ನೆಕ್ಸ್ಟ್ ಮೆಥಡಲ್ಲಿ ನಾವು ಚೆಕ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ನಮಗೆ. ನೆಕ್ಸ್ಟ್ ಮೆಥಡಲ್ಲಿ ನೋಡೋಣ ಏನಾಗಿರ್ಬೋದು. 6 ಇದ್ದಿದ್ದು 18 ಆಗಿದೆ ಅಂದರೆ ಫಸ್ಟು ಈ 6 ಹೆಂಗೆ ಬಂತು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡೋಣ. 3 + 3 ಮಾಡಿದಾಗ ಏನು ಬರುತ್ತೆ 6 ಬರುತ್ತೆ. ಓಕೆ, ಈ 6ಗೆ 3 ಮಾಡೋಣ. ಈ ಫಸ್ಟ್ ನಂಬರ್ನ ನಾವು ಇಂಟು ಮಾಡೋಣ. ಏನಿದೆ ಈ 3 + 3 ಮಾಡಿದ್ವಿ 6 ಬಂತು. ಈ 3ನ ಮತ್ತೆ ನೆಕ್ಸ್ಟ್ ಬಂದಿರೋ ಆನ್ಸರ್ಗೆ ಇಂಟು ಮಾಡೋಣ. 6 3 ಎಷ್ಟಾಗುತ್ತೆ 18 ಆಗುತ್ತೆ. ಇದೇನೋ ಆಪ್ಷನಲ್ಲಿ ಇದೆ. ಇನ್ನು ನೆಕ್ಸ್ಟ್ ಇದೇ ರೂಲ್ ಅಪ್ಲೈ ಮಾಡೋಣ ನೆಕ್ಸ್ಟ್ ನಂಬರ್ಗೆ. ಏನಿದೆ 14 ಬರಬೇಕು ಅಂದರೆ ನಾವು ಯಾವ 2 ಸಂಖ್ಯೆಗಳನ್ನ ಪ್ಲಸ್ ಮಾಡಬೇಕು 7 + 7 ಮಾಡಿದಾಗ ನಮಗೆ 14 ಬರುತ್ತೆ. ಓಕೆ, 14 ಬಂತು. 14ಕ್ಕೆ ಮೊದಲನೇ ನಂಬರ್ ಯಾವುದು ಈ 7 ನಂಬರ್ನ ನಾವು ಇಂಟು ಮಾಡೋಣ. 14 × 7 ಮಾಡಿದರೆ ಏನು ಬರುತ್ತೆ ನಮಗೆ ಆನ್ಸರು 14 7 98. ಆನ್ಸರ್ ಈಸ್ 98. ಯಾವ ಆಪ್ಷನಲ್ಲಿದೆ? ಥರ್ಡ್ ಆಪ್ಷನಲ್ಲಿದೆ. ಈ ರೂಲ್ ಏನಿದೆ ಕರೆಕ್ಟ್ ಇದೆ ಈ ರೂಲ್. ನೆಕ್ಸ್ಟ್ ಕ್ವಶನ್ ಏನಿದೆ 4 ಜೋಡಿ ಏನಾಗಿದೆ 12 ಆಗಿದೆ. 5 ಜೋಡಿ ಯಾವುದು ಅಂತ ಫೈಂಡ್ ಔಟ್ ಮಾಡೋಣ. ಇವಾಗ 4 ಇದ್ದಿದ್ದು 12 ಆಗಿದೆ ಅಂದರೆ ಏನಾಗಿರ್ಬೋದು 4 × 3 ಮಾಡೋಣ. 4 3 ಎಷ್ಟಾಗುತ್ತೆ 12 ಆಗುತ್ತೆ. ಅದೇ ರೂಲ್ನ ನೆಕ್ಸ್ಟ್ ನಂಬರ್ಗೆ ಅಪ್ಲೈ ಮಾಡೋಣ. 5 × 3 ಮಾಡೋಣ. 5 3 ಎಷ್ಟಾಗುತ್ತೆ 15 ಆಗುತ್ತೆ. ಇದೇನು ಆಪ್ಷನಲ್ಲಿ 15? ಎಸ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ 17 ಇದ್ದಿದ್ದು 1 ಆಗಿದೆ. 17 ಜೋಡಿ 1. ಇನ್ನು 52 ಜೋಡಿ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡೋಣ. 17 ಎಷ್ಟಲೇ 51 ಆಗುತ್ತೆ. 17 3 ನಮಗೆ 51 ಆಗುತ್ತೆ. ಇನ್ನು ನಮಗೆ ಬೇಕಾಗಿರೋದು ಯಾವುದು 52. ಈ 51ಕ್ಕೆ ಏನು ಪ್ಲಸ್ ಮಾಡಿದರೆ ನಮಗೆ 52 ಬರುತ್ತೆ. 1 ಪ್ಲಸ್ ಮಾಡಿದರೆ ನಮಗೆ 52 ಬರುತ್ತೆ. ಇದೇ ಟ್ರಿಕ್ನ ನಾವು ನೆಕ್ಸ್ಟ್ ನಂಬರಲ್ಲಿ ಯೂಸ್ ಮಾಡೋಣ. ಏನಿದೆ 1 ಇದೆ ನಂಬರು. 1 × 3 ಮಾಡೋಣ. 1 3 ಎಷ್ಟಾಗುತ್ತೆ 3 ಆಗುತ್ತೆ. 3ಗೆ ನಾವು 1 ಪ್ಲಸ್ ಮಾಡೋಣ. ಏನು ಬರುತ್ತೆ 4 ಬರುತ್ತೆ. 4 ಇದೇನೋ ಆಪ್ಷನಲ್ಲಿ? ಎಸ್ ಇದೆ, ಫಸ್ಟ್ ಆಪ್ಷನಲ್ಲಿ. ಆನ್ಸರ್ ಈಸ್ 4. ನೆಕ್ಸ್ಟ್ ಕ್ವಶನ್ ಏನಿದೆ 9 ಇದ್ದಿದ್ದು 25 ಆಗಿದೆ. ಇನ್ನು ನೆಕ್ಸ್ಟು 36 ಇದ್ದಿದ್ದು ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. 9 25 36 ಈ ಎಲ್ಲ ಸಂಖ್ಯೆಗಳು ನೋಡಿದರೆ ಏನು ಅನಿಸುತ್ತೆ ನಿಮಗೆ? ಇದೆಲ್ಲ ಸ್ಕ್ವೇರ್ ರೂಟು. ನೆಕ್ಸ್ಟ್ ನಮಗೆ ಬರೋ ನಂಬರು ನಮಗೆ ಬರೋ ಆನ್ಸರ್ ಏನಾಗಿರುತ್ತೆ ಅದನ್ನು ಕೂಡ ಸ್ಕ್ವೇರ್ ರೂಟೇ ಆಗಿರುತ್ತೆ. ಏನಿದೆ 9 ಯಾವುದ್ರ ಸ್ಕ್ವೇರ್ ರೂಟು 3 ಸ್ಕ್ವೇರ್ ರೂಟು. 25 5 ಸ್ಕ್ವೇರ್ ರೂಟು. ನೆಕ್ಸ್ಟು 36 ಯಾವುದ್ರ ಸ್ಕ್ವೇರ್ ರೂಟು 6 ಸ್ಕ್ವೇರ್ ರೂಟ್ ಆಗುತ್ತೆ. ಏನು ಮಾಡಿದ್ದಾರೆ ಈ ಪ್ರಾಬ್ಲಮಲ್ಲಿ ಅಂದರೆ ಗ್ರೂಪ್ 2 ಮಾಡಿದ್ದಾರೆ. 2 ಗ್ರೂಪ್ ಮಾಡಿದ್ದಾರೆ ಇದರಲ್ಲಿ. ಈ ಪ್ರಾಬ್ಲಮಲ್ಲಿ ಯಾವ ಥರ ಅಂದರೆ 9 ಮತ್ತು 25 ಒಂದು ಸೆಟ್ ಆಗುತ್ತೆ. ಈ 36 ಮತ್ತು ನಾವು ಕಂಡುಹಿಡಿಯೋ ನಂಬರು ಒಂದು ಸೆಟ್ ಆಗುತ್ತೆ. ಈ 9 36 ಒಂದು ಸೆಟ್ ಆದರೆ ಈ 9 3 ಸ್ಕ್ವೇರು. ಇನ್ನು 25 5 ಸ್ಕ್ವೇರು. 3 5 ಏನಾಗುತ್ತೆ ಆಡ್ ನಂಬರ್ಸ್ ಆಗುತ್ತೆ. ಇದು ಬೆಸ ಸಂಖ್ಯೆಗಳಾಗುತ್ತೆ. ಇದು ಫಸ್ಟ್ ಗ್ರೂಪ್ ಏನು ಕೊಟ್ಟಿದ್ದಾರೆ ಬೆಸ ಸಂಖ್ಯೆಗಳು ಗ್ರೂಪ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಕೊಟ್ಟಿರೋ ನಂಬರ್ ಏನಿದೆ ನಮಗೆ 36 ಕೊಟ್ಟಿದ್ದಾರೆ. 36 ಏನು ಸಮ ಸಂಖ್ಯೆ ಆಗಿದೆ. ಇನ್ನು ನೆಕ್ಸ್ಟ್ ನಮಗೆ ಆನ್ಸರ್ ಬರೋದು ಕೂಡ ಸಮ ಸಂಖ್ಯೆದ ಸ್ಕ್ವೇರ್ ರೂಟ್ ಬರಬೇಕು. 36 ನೆಕ್ಸ್ಟು ಸ್ಕ್ವೇರ್ ರೂಟ್ ಯಾವುದಾಗುತ್ತೆ 49 ಆಗುತ್ತೆ. 49 ಯಾವುದ್ರ ಸ್ಕ್ವೇರ್ ರೂಟು 7 ಸ್ಕ್ವೇರ್ ರೂಟು. 7 ಆಡ್ ನಂಬರ್ ಆಗಿದೆ. ಇದು ಆನ್ಸರ್ ಆಗಲ್ಲ. ನಮಗೆ ಬೇಕಾಗಿರೋದೇನು ಸಮ ಸಂಖ್ಯೆಯ ಸ್ಕ್ವೇರ್ ರೂಟು. 7 ನೆಕ್ಸ್ಟ್ ನಂಬರ್ ಯಾವುದು
7 ನೆಕ್ಸ್ಟ್ ನಂಬರು 8. 8 ಸ್ಕ್ವೇರ್ ರೂಟ್ ಏನಾಗುತ್ತೆ ನಮಗೆ 64 ಆಗುತ್ತೆ. 8 ಎಂಟ್ಲೆ 64 ಆಗುತ್ತೆ. ಆನ್ಸರ್ ಈಸ್ 64 ಫಸ್ಟ್ ಆಪ್ಷನಲ್ಲಿದೆ. ನಿಮಗೆ ರೈಟ್ ಮಾಡಿ ತೋರಿಸ್ತೀನಿ, ಬರೆದು ತೋರಿಸ್ತೀನಿ ಯಾವ ಥರ ಅಂತ. 9 ಸ್ಕ್ವೇರು ಮತ್ತು ನೆಕ್ಸ್ಟು 5 ಸ್ಕ್ವೇರ್ ಕೊಟ್ಟಿದ್ದಾರೆ. ಇನ್ನು ನಮಗೆ 6 ಸ್ಕ್ವೇರ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಅಂತ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಇದೆರಡು ಏನಿದೆ, ಇದೆರಡು ಸೆಟ್ಟು ಒಂದು ಸೆಟ್ ಆಗುತ್ತೆ. ಇದೆರಡು ಆಡ್ ನಂಬರ್ ಆಗಿದೆ, ಇದು ಬೆಸ ಸಂಖ್ಯೆ ಆಗಿವೆ ಇವು. ಇನ್ನು ನೆಕ್ಸ್ಟು 36 ಏನಿದೆ, 36 6 ಸ್ಕ್ವೇರ್ ರೂಟು ಇದು ಸಮ ಸಂಖ್ಯೆ ಆಗಿದೆ, ಸಮ ಸಂಖ್ಯೆ. ಇಲ್ಲಿ ನಾವು ಆನ್ಸರ್ ಕೂಡ ಸಮ ಸಂಖ್ಯೆಲೇ ತೆಗಿಬೇಕಾಗುತ್ತೆ. 6 ಆದಮೇಲೆ ಯಾವುದಿದೆ ನೆಕ್ಸ್ಟ್ ಸ್ಕ್ವೇರ್ ರೂಟು 7 ಇದೆ. 7ರದ್ದು ಎಷ್ಟಾಗುತ್ತೆ 49 ಆಗುತ್ತೆ. ಆನ್ಸರಲ್ಲಿ ಅದಿಲ್ಲ, ಅದು ಇದ್ದರೂ ಕೂಡ ಅದು ಆಡ್ ನಂಬರ್ ಬೆಸ ಸಂಖ್ಯೆ ಆಗುತ್ತೆ, ನಮಗದು ಆನ್ಸರ್ ಆಗಲ್ಲ ಕರೆಕ್ಟು. ನೆಕ್ಸ್ಟ್ 6 ಆದಮೇಲೆ ಯಾವುದಿದೆ 8 ಇದೆ. 8 ಸಮ ಸಂಖ್ಯೆ ಆಗುತ್ತೆ. 8ರದ್ದು ಎಷ್ಟಿದೆ ಸ್ಕ್ವೇರ್ ರೂಟು 64 ಇದೆ, ಅದು ಆಪ್ಷನಲ್ಲಿದೆ. ಹಾಗಾಗಿ ನಮಗೆ 64 ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 14 ಇದ್ದಿದ್ದು 25 ಆಗಿದೆ. ಇನ್ನು ನೆಕ್ಸ್ಟ್ 81 ಆಗಬೇಕು ಅಂದರೆ ಇಲ್ಲಿ ಯಾವ ಸಂಖ್ಯೆ ಇರಬೇಕು ಅಂತ ಕೇಳಿದ್ದಾರೆ. ಇದು ಒಂಥರ ಡಿಫ್ರೆಂಟ್ ಇದೆ. ಇವಾಗ ಇಷ್ಟು ಪ್ರಾಬ್ಲಮ್ ಬಿಡಿಸಿದ್ದು ಒಂಥರ ಇತ್ತು, ಲಾಸ್ಟಲ್ಲಿ ಇತ್ತು ಕ್ವಶನ್ ಮಾರ್ಕು. ಇದು 3rd ಪ್ಲೇಸಲ್ಲಿದೆ. 25 ಬರಬೇಕು ಅಂದರೆ 14ಕ್ಕೆ ಏನು ಮಾಡಬೇಕು, 14ನ್ನು ನಾವು 1 + 4 ಅಂತ ಮಾಡೋಣ. 1 + 4 ಮಾಡಿದಾಗ ನಮಗೆ 5 ಬರುತ್ತೆ. 5ರ ಸ್ಕ್ವೇರ್ ರೂಟ್ ಏನು 25 ಆಗುತ್ತೆ. 25 ಯಾವ ಥರ ಬಂದಿದೆ, 1 + 4 ಮಾಡಿದ್ದಾರೆ 5 ಬಂದಿದೆ. 5 ಸ್ಕ್ವೇರ್ ರೂಟ್ ಏನು 25 ಈ ಮೆಥಡಲ್ಲಿ ಬಂದಿದೆ. ಇನ್ನು ನೆಕ್ಸ್ಟು ನಮಗೆ ಇಲ್ಲಿ ಈ ಪ್ಲೇಸಲ್ಲಿ 81 ಬರಬೇಕಂದ್ರೆ ಇಲ್ಲಿ ಯಾವುದ್ರ ಸ್ಕ್ವೇರ್ ರೂಟ್ ಬರಬೇಕು, 9ರ ಸ್ಕ್ವೇರ್ ರೂಟ್ ಬರಬೇಕು. 9ರ ಸ್ಕ್ವೇರ್ ರೂಟು ಇಲ್ಲಿ 9 ಬರಬೇಕಂದ್ರೆ ನಾವು ಈ ಆಪ್ಷನ್ ಥ್ರೂ ಹೋಗೋಣ. ಯಾವೆರಡು ನಂಬರ್ನ ಪ್ಲಸ್ ಮಾಡಿದರೆ ನಮಗೆ 9 ಬರುತ್ತೆ. ಫಸ್ಟ್ ಏನಿದೆ 5 7 ಇದೆ. 5 7 ಪ್ಲಸ್ ಮಾಡಿದರೆ ನಮಗೇನು ಬರುತ್ತೆ 12 ಬರುತ್ತೆ. ಆನ್ಸರ್ ಆಗುತ್ತಾ, ಇಲ್ಲ. ಇನ್ನು ನೆಕ್ಸ್ಟ್ ನಂಬರ್ ಯಾವುದಿದೆ 63 ಅಂತ ಇದೆ. ಈ 6 + 3 ಮಾಡಿದಾಗ ನಮಗೆ 9 ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ 63. ಈ ಪ್ಲೇಸಲ್ಲಿ ಏನು ಬರುತ್ತೆ 63 ಬರಬೇಕು. ನನ್ನ ಕ್ಲಾಸ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.